ಹಾಯ್, ವೆಲ್ಕಮ್ ಟು ವೀಣಾ ರಚ್ಚಿ ಲಾಗ್ಸ್. ಇವತ್ತು ಇದ್ಕಿನ ಬೇಳೆ ಸಾರಿಗೆ ದೋಸೆ ಕಾಂಬಿನೇಷನ್ ಹೇಗೆ ಬರುತ್ತೆ ಅಂದ್ಬಿಟ್ಟು ನೋಡೋಣ ಫ್ರೆಂಡ್. ಇದಕ್ಕೆ ಬೇಕಾಗಿರೋ ಐಟಮ್ಸು ನೋಟ್ ಡೌನ್ ಮಾಡ್ಕೊಳ್ಳಿ. ಕೊಬ್ಬರಿ, ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಈಗ ಇದ್ಕಿಟ್ಟಿರೋ ಇದ್ಕಿನ ಬೇಳೆ ನಾವು ತಗೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ. ಈಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾವೇನು ರೋಸ್ಟ್ ಮಾಡಿದಿರೋ ಆ ರೋಸ್ಟನ್ನು ನೀಟಾಗಿ ಹಾಕೋಣ ಫ್ರೆಂಡ್ಸ್. ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಈಗ ಸ್ವಲ್ಪ ಅರಿಶಿನ ಹಾಕೋಣ ಫ್ರೆಂಡ್ಸ್. ಈಗ ಒಂದು ಹಾಫ್ ಟೊಮೆಟೊ ಹಾಕಿ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ಇದ್ಕಿನ ಬೇಳೆನ ತೊಳೆದು ಇಟ್ಕೋಬೇಕು. ಫಸ್ಟೇ ನೀಟಾಗಿ ತೊಳೆದು ಅದಕ್ಕೆ ಹಾಕೋಣ ಫ್ರೆಂಡ್ಸ್. ಅದು ಹಾಕಿ ಒಂದು 5 ಮಿನಿಟ್ಸ್ ಹಾಗೆ ನಾವು ಬೇಯಿಸೋಣ. ಹಂಗೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದು 5-10 ನಿಮಿಷ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಕಾಳೆಲ್ಲ ಬೇಯಬೇಕಲ್ವ, ನೀಟಾಗಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ನೀಟಾಗಿ ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಅದು ಚೆನ್ನಾಗಿ ಕಾಳು ಬೆಂದ ಮೇಲೆ ನಮಗೆ ಇದ್ಕಿನ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಉಪ್ಪು ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲೇ ನಾವು ಒಂದು ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಕಡೆ ಸಪ್ರೇಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಈರುಳ್ಳಿನ ಹಾಕೋಣ. ಈರುಳ್ಳಿ ನೀಟಾಗಿ ರೋಸ್ಟ್ ಆಗಬೇಕು. ಬ್ರೌನ್ ಆಗೋವರೆಗೂ ನಾವೇನು ಮಾಡೋಣ, ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಆದಮೇಲೆ ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಈ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈಗ ನೋಡಿ ಒಗ್ಗರಣೆ ರೆಡಿ ಆಗಿದೆಯಲ್ವ, ಒಗ್ಗರಣೆನ ಸಾಂಬಾರ್ಗೆ ಹಾಕ್ಕೊಂಡ್ರೆ ನಮಗೆ ಇದ್ಕಿನ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಈ ಸಾಂಬಾರು ದೋಸೆಗೆ, ಚಪಾತಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಣಾ ರಚ್ಚಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.